second year PUC children, my dear second year PUC subscribers, welcome back to my another informative video. All the best ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ನಾಳೆಯ ಒಂದು ಏನಂತೀರೋ ಯುದ್ಧಕ್ಕಾಗಿ ರೆಡಿಯಾಗಿದ್ದೀರಾ. ಆನ್ಯುವಲ್ ಎಕ್ಸಾಮ್ ಬರೆಯೋಕ್ಕೆ ಪ್ರತಿಯೊಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ. ಅದಕ್ಕೆ ಒಂದೇ ಒಂದು ಸ್ಟೆಪ್ ಮಾಡ್ಕೊಳ್ಳಿ, ಅದೇನು ಅಂದರೆ ರಿವಿಷನ್ ಅಂತ. ಎಷ್ಟು ನಾನು ತಯಾರಿಯನ್ನು ನಡೆಸಿದ್ದೇನೆ, ಯಾಕಂದರೆ ನಾಳೆ ಎಕ್ಸಾಮ್ ಹಾಲಿಗೆ ಹೋದಾಗ ಎಲ್ಲೋ ಇನ್ನು ಸ್ವಲ್ಪ ಓದಬೇಕಿತ್ತೇನೋ ಅಂತ ಅಂದ್ಕೊಂಡು ಯಾವತ್ತೂ ಕೂಡ ಹೋಗಬಾರ್ದು. ಯುದ್ಧಕ್ಕೆ ಹೋಗಿದ್ದೀರಾ ಅಂದರೆ ಎಲ್ಲದೂ ಇಟ್ಕೊಂಡು ಹೋಗಬೇಕು. ಆಪೋಸಿಷನ್ ಪಾರ್ಟಿ ಹೆಂಗೆ ರೆಡಿ ಇದೆಯೋ ಆಪೋನೆಂಟ್ ಪಾರ್ಟಿ ಆ ರೀತಿಯಾಗಿ ನೀವು ಕೂಡ ಇಟ್ಕೊಂಡು ಹೋಗಿರಬೇಕು. ನೀವು ಆಯಿತಾ ಓಲ್ಡ್ ಯಾವುದೋ 1947ಇಂದ ಯಾವುದೋ ಒಂದು ಗನ್ ಇಟ್ಕೊಂಡು ಹೋಗಿ ಅವನು ಬಾಂಬ್ ಹಾಕ್ತಾಯಿದ್ದಾನೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಯು ಆರ್ ನಾಟ್ ಪ್ರಿಪೇರ್ಡ್ ಅಂತ ಟು ದಟ್ ಬ್ಯಾಟಲ್ ಫೀಲ್ಡ್ ಅಂತ. ಹಾಗಾಗಿ ನಾಳೆ ಎಲ್ಲರೂ ಕೂಡ ಆ ಒಂದು ಬ್ಯಾಟಲ್ಗೆ ರೆಡಿಯಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ತಪ್ಪದೇ ಈ ಒಂದು ವಿಡಿಯೋ ನೋಡಿ ವಿದ್ಯಾರ್ಥಿಗಳೇ, ಒಂದು 3 ರಿಂದ 4 ನಿಮಿಷ ಮಾತ್ರ. ಇನ್ನೂ ರಿವಿಷನ್ ಮಾಡಿಲ್ಲ ಸರ್, ನಾವು ಮಾಡಲ್ 1, 2, 3 ರೆಡಿ ಇದ್ದೀವಿ, ಪ್ರಿಪೇಟ್ರಿ 1 ರೆಡಿ ಇದ್ದೀವಿ, ಪ್ರಿಪೇಟ್ರಿ 2 ರೆಡಿ ಇದ್ದೀರಾ, ಆಲ್ ದ ಬೆಸ್ಟ್. ಜೊತೆಗೆ ನಾನು ಕೊಟ್ಟಂತಹ 3 ಲಾಸ್ಟ್ ಇಯರಿನ ಮಾದರಿ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಕೊಟ್ಟಿದ್ದೇನೆ, ನಿಮಗೆ ತೊಂದರೆ ಆಗಬಾರ್ದು ಅಂತ. ಅದೂ ಕೂಡ ಓದ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಟೋಟಲ್ 8 ಕ್ವಶನ್ ಪೇಪರ್ ಆಯಿತು. ಆದರೆ ನನಗೆ ಅನ್ನಿಸ್ತಾ ಇರೋದು ಎಲ್ಲ ಒಂದು ಕಡೆ ಕೊರತೆ ಆಗ್ತಾಯಿದ್ದೇನೋ, ನಮ್ಮ ಮಕ್ಕಳಿಗೆ 80 ಔಟ್ ಆಫ್ 80 ತೆಗಿಲಿಕ್ಕೆ ಇನ್ನು ಸ್ವಲ್ಪ ಏನಾದರೂ ಬೇಕೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ನಿಮಗೆಲ್ಲರಿಗೂ ಕೂಡ ಲಾಸ್ಟ್ ಇಯರಿನ ಅಂದರೆ 2024-25 ಅಕಾಡೆಮಿಕ್ ಇಯರಿನ ಎಕ್ಸಾಮ್ 1, ಆ್ಯನ್ಯುವಲ್ ಎಕ್ಸಾಮ್ 1, ಆ್ಯನ್ಯುವಲ್ ಎಕ್ಸಾಮ್ 2 ಹಾಗೂ ಆ್ಯನ್ಯುವಲ್ ಎಕ್ಸಾಮ್ 3 ಈ 3 ಕ್ವಶನ್ ಪೇಪರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಹಾಗಂತ ಹೇಳಿದ ತಕ್ಷಣ ಅಯ್ಯೋ ದೇವರೇ ಮತ್ತೆ ಆನ್ಸರನ್ನು ನಾನು ಹುಡುಕಬೇಕಾ ಅಂತ ಯೋಚಿಸಬೇಡ್ರಿ ಮಕ್ಕಳೇ. ನಿಮಗೋಸ್ಕರ ಆ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆ್ಯನ್ಯುವಲ್ ಎಕ್ಸಾಮ್ 1 ಕೀ ಆನ್ಸರ್, ಆ್ಯನ್ಯುವಲ್ ಎಕ್ಸಾಮ್ 2 ಕೀ ಆನ್ಸರ್ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ 3 ಕೀ ಆನ್ಸರನ್ನು ಕೊಟ್ಟಿರ್ತೇನೆ. ನಿಮ್ಮ ಕೆಲಸ ಇಷ್ಟೇ, ಕೂತ್ಕೊಂಡು ಮತ್ತೆ ಗಟ್ಟು ಹೊಡೆಯೋ ಅವಶ್ಯಕತೆ ಇಲ್ಲ. ಇವತ್ತು ರಾತ್ರಿ ಕೂತ್ಕೊಂಡು ಇವೆಲ್ಲ ಪ್ರಶ್ನೆಗಳು ನಮಗೆ ಬರ್ತಾವ ಅಂತ ಒಮ್ಮೆ ನೋಡ್ಕೊಳ್ಳಿ ಸಾಕು. ಹಾಗೂ ನನ್ನ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ 100% ಪ್ರತಿಯೊಬ್ಬರು ಕೂಡ 20ಕ್ಕೆ 20 ತೆಗಿತೀರಾ, ಆ ಕಾನ್ಫಿಡೆನ್ಸ್ ನನಗಿದೆ. ಪಾರ್ಟ್ ಎ ಅಂತ ಹೇಳಿದರೆ ನಿಮ್ಮ 10 MCQsಗಳು, ನಿಮ್ಮ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಹಾಗೂ ನಿಮ್ಮ 5 ಹೊಂದಿಸಿ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳಗಳು. ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದು ಕ್ಲಿಯರಾಗಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೇನೆ. ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ಅನಿಸ್ತಾ ಇದೆ, ಹೇಳ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ವಿಡಿಯೋ ಅಲ್ವಾ, ನಾಳೆ ಎಕ್ಸಾಮ್ ಬರೆದು ಬಂದುಬಿಡ್ತೀರಾ. ನೋಡಿ ವಿದ್ಯಾರ್ಥಿಗಳೇ, ಈ MCQಸು, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಈ ಮ್ಯಾಚ್ ದ ಫಾಲೋಯಿಂಗ್ 100% ಈಗೇನು ಕ್ವಶನ್ ಪೇಪರ್ ನೀವು ಓದ್ತಾ ಇದ್ದೀರಲ್ವಾ, ಎಲ್ಲವೂ ನಾನು ಹೇಳಿದ್ದು ಅದರಿಂದನೇ ಬರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. 20ಕ್ಕೆ ಕಡಿಮೆ ಅಂದರೂ 16 ರಿಂದ 17 ಇವೇ ಪ್ರಶ್ನೆ ಪತ್ರಿಕೆಗಳಿಂದನೇ ಬರುತ್ತೆ. ನಾನು ಫೇಲ್ ಆಗ್ತೀನಿ ಅಂದ್ಕೊಂಡವರು ದಯವಿಟ್ಟು ಜಾಸ್ತಿ ಓದಕ್ಕೆ ಹೋಗಬೇಡಿ ಸರ್. ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇರುವಂಥದ್ದು 80 ಔಟ್ ಆಫ್ 80 ನಾನು ತೆಗಿಲೇಬೇಕು ಅಂತ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಒಂದು ವಿಡಿಯೋ ಆಗಿರುತ್ತೆ ಹಾಗೂ ಲಿಂಕ್ಸ್ಗಳು ಆಗಿರುತ್ತೆ. ಫೇಲ್ ಆಗ್ತೀನಿ ಅಂದುಕೊಂಡಂಥ ವಿದ್ಯಾರ್ಥಿಗಳು ಬರೇ 3 ಮಾಡಲ್ ಕ್ವಶನ್ ಪೇಪರ್ 2 ಪ್ರಿಪೇಟ್ರಿ ಓದಿದ್ರು ಆರಾಮಾಗಿ ತಾವುಗಳು 50%ಅನ್ನು ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೊತೆಗೆ ನಾನು ಇವತ್ತು ಬೆಳಗ್ಗೆನೇ ನಿಮಗೆಲ್ಲರಿಗೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ಹೇಳಿಕೊಟ್ಟಿದ್ದೇನೆ. ಹಾಗೂ ಕೆಲವೊಬ್ಬರು ಡೌಟ್ಸನ್ನು ಕೇಳ್ತಾಯಿದ್ರಿ, ಸರ್ ನಾವು ಮೊದಲು MCQs ಬರಿಬೇಕಾ ಅಥವಾ ಮೊದಲು 2 ಅಂಕದ ಪ್ರಶ್ನೆಗಳು ಬರಿಬೇಕಾ ಅಥವಾ 3 ಅಂಕದ್ದು ಅಥವಾ 8 ಅಂಕದ್ದು, ಹೀಗೆಲ್ಲ ಬಹಳ ಪ್ರಶ್ನೆಗಳನ್ನು ಕೇಳ್ತಾಯಿದ್ರಿ. ಅದರ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಪರೀಕ್ಷೆ ಆದ ತಕ್ಷಣ ಕಮೆಂಟ್ ಮಾಡಿ ಹೇಗಾಯಿತು ಎಕ್ಸಾಮು ಅಂತ. ಮೊದಲು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.